ಆಯ್ ಹೇಳೋದಕ್ಕೇನೋ ತುಂಬಾ ವಿಷಯ ಐತೆ, ಕೇಳೋದಕ್ಕೆ ರೆಡಿನ ನೀವು? ಜಾಸ್ತಿ ಟೈಮ್ ವೇಸ್ಟ್ ಮಾಡ್ದಂಗೆ ಡೈರೆಕ್ಟ್ ವಿಷಯಕ್ಕೆ ಹೋಗ್ಬಿಡೋಣ ಬನ್ರಿ. ಈಗ ನಾನು ರೀಸೆಂಟ್ ಆಗಿ ಒಂದ್ 4 ಸಿನಿಮಾ ನೋಡ್ದೆ, ಒಂದ್ ಸ್ವಲ್ಪ ಮಾತಾಡ್ಬೇಕು ಆ ಸಿನಿಮಾ ಬಗ್ಗೆ ಅನ್ನಿಸ್ತು. ಅಷ್ಟೆಲ್ಲ ಇತ್ತೀಚೆಗೆ ಸ್ವಲ್ಪ ಚಾನಲ್ ಅಲ್ಲಿ ಕನ್ಸಿಸ್ಟೆನ್ಸಿ ಕಡಿಮೆ ಆಗ್ತಾ ಬರ್ತೈತೆ. ಬಟ್ ವಾರದಲ್ಲಿ ಆಲ್ಮೋಸ್ಟ್ ಅಲ್ಲಿ 4-5 ದಿನ ಆಗಿದೆ ನಾನು ವಿಡಿಯೋನ ಅಪ್ಲೋಡ್ ಮಾಡಿಲ್ಲ. 4-5 ಸಿನಿಮಾನ ನೋಡ್ದೆ, ಬಟ್ ರಿವ್ಯೂನ ಅಪ್ಲೋಡ್ ಮಾಡಕ್ಕೆ ಟೈಮ್ ಆಗಿ ಬರ್ಲಿಲ್ಲ. ಬಟ್ ಇನ್ ಮುಂದೆ ಹಂಗ ಆಗಲ್ಲ. ಬಟ್ ಪ್ರೆಸೆಂಟ್ ಅಂತೂ 4 ಸಿನಿಮಾನ ಒಟ್ಟಿಗೆ ತಗೊಂಡ್ ಬಂದಿದ್ದೀನಿ. ಮೇ ಬಿ ಇದು ನಿಮ್ಗೆ ಇಷ್ಟ ಆಗುತ್ತೋ ಕಷ್ಟ ಆಗುತ್ತೋ ಗೊತ್ತಿಲ್ಲ, ಬಟ್ ಯಾವ್ದಾದ್ರು ವರ್ಕ್ ಆಗೋಂಗಿದ್ರೆ ಸ್ವಲ್ಪ ಸಪೋರ್ಟ್ ಮಾಡ್ರಪ್ಪ. ಈಗ ನಾನು ಮೊದಲನೇದಾಗಿ ಯಾವ ಸಿನಿಮಾ ಬಗ್ಗೆ ಮಾತಾಡ್ತೀನಪ್ಪ ಅಂದ್ರೆ ಡೆಕಾ ಇತ್ತು. ಅದ್ವಿಶೇಷ್ ಅವರು ಮತ್ತೆ ಮೃಣಾಲ್ ಠಾಕೂರ್ ಅವರು ಲೀಡ್ ಆಗಿ ಕಾಣಿಸ್ಕೊಂಡಂತ ಸಿನಿಮಾ. ಈ ಸಿನಿಮಾ ರೀಸೆಂಟ್ ಆಗಿ ಏಪ್ರಿಲ್ 10th ರಿಲೀಸ್ ಆಯ್ತು. ಓಕೆ, ಸಿನಿಮಾ ಒಂದ್ ರೇಂಜಿಗೆ ಬೆಟರ್ ಆಗೇ ಇದೆ, ನೋಡ್ಬೋದು. ಎಕ್ಸ್ಪೆಷಲಿ ಫ್ಯಾಮಿಲಿ ಜೊತೆ ನೋಡ್ಬೋದು. ಇದೊಂಥರ ಸ್ಟಾರ್ಟಿಂಗ್ ಅಲ್ಲಿ ಲವ್ ಸ್ಟೋರಿ ಅಂತ ಪೋಟ್ರೆ ಮಾಡಿದ್ದಾರೆ, ಬಟ್ ಇದೊಂಥರ ಲವ್ ಸ್ಟೋರಿ ಅಲ್ಲ, ಮನಿ ಐಸ್ಟ್ ಒಂದು ಪ್ಲಾಟ್ ಲೈನ್ ನ ಇಲ್ಲೂ ಸ್ವಲ್ಪ ಮಿಕ್ಸ್ ಮಾಡ್ದಂಗಿದ್ದಾರೆ. ಬಟ್ ಇದ್ರಲ್ಲಿ ಬೆಟರ್ ಆಗಿದೆ. ಮೇ ಬಿ ನಿಮ್ಗೆ ಇಷ್ಟ ಆಗ್ಬೋದೇನೋ. ಕಮರ್ಷಿಯಲ್ ಫಾರ್ಮೆಟ್ ಅಲ್ಲೂ ಕೂಡ ಇದೆ, ಸಾಂಗ್ಗಳು ಕೂಡ ಸ್ವಲ್ಪ ಬೆಟರ್ ಆಗಿದಾವೆ. ಹೋಗಿ ಸಿನಿಮಾನ ನೋಡ್ಬೋದು. IMDb ಕೂಡ 8 ಇದೆ 10ಗೆ. ಸೊ ಒಂದ್ ಸ್ವಲ್ಪ ವರ್ಕೌಟ್ ಆಗುತ್ತೆ, ಬಟ್ ಜಾಸ್ತಿ ಕಮರ್ಷಿಯಲ್ನೆಸ್ ನ ಒಳಗಾಗಿದ್ದಾರೆ. ಬಟ್ ಹಿಂದಿನ ಸಿನಿಮಾಗಳು ಇರೋ ತರ ಇಲ್ಲ ಅದ್ವಿಶೇಷ್ ಅವ್ರದ್ದು. ಬಟ್ ಇದ್ರಲ್ಲಿ ಬೆಟರ್ ಆಗಿದೆ ಸಿನಿಮಾ ಅಂದ್ರೆ ನೋಡ್ಬೋದಲ್ಲ, ಅದಕ್ಕೋಸ್ಕರ ಇದ್ರ ಬಗ್ಗೆ ಮಾತಾಡ್ತಿದ್ದೀನಿ. ನಂಗೆ ತುಂಬಾ ಇಷ್ಟ ಆಗಿಲ್ಲ ಅಂದ್ರೆ ಆ ಸಿನಿಮಾ ಬಗ್ಗೆ ನಾನು ಮಾತಾಡ್ತಲೇ ಇರ್ಲಿಲ್ಲ. ಐ ಥಿಂಕ್ ಈ ಸಿನಿಮಾನ ನೋಡ್ಬೇಕು ಅಂದ್ರೆ ನೀವು ಥಿಯೇಟರ್ ಕೂಡ ಹೋಗಿ ನೋಡ್ಬೋದು, ಇಲ್ಲ ಅಂದ್ರೆ OTT ಬರೋವರೆಗೂ ಕಾಯ್ಬೋದು. OTT ಬರೋವರೆಗೂ ಕಾದ್ರೆ ಕನ್ನಡ ವರ್ಷನ್ ಕೂಡ ಬರ್ತತೆ. ಇರ್ಲಿ, ಈಗ ಸೆಕೆಂಡ್ ಆದಾಗಿ ಯಾವ ಸಿನಿಮಾ ಬಗ್ಗೆ ಮಾತಾಡ್ತೀನಪ್ಪ ಅಂದ್ರೆ LIK ಲಿಕ್. ಅದು ಪ್ರದೀಪ್ ರಂಗನಾಥ್ ಅವರ 4ನೇ ಸಿನಿಮಾ. ಆಲ್ಮೋಸ್ಟ್ ಅಲ್ಲಿ ಇವರ ಮೊದಲ 3 ಸಿನಿಮಾನು ಕೂಡ 100 ಕೋಟಿಗಿಂತ ಜಾಸ್ತಿ ಹಣನ ಗಳಿಕೆ ಮಾಡಿತ್ತು. ಈ ಸಿನಿಮಾದಲ್ಲಿ ಯಾವ ತರ ಅವರು ವಿಭಿನ್ನವಾಗಿ ಪಾತ್ರ ವಹಿಸಿದ್ದಾರೆ, ಸಿನಿಮಾದ ಕತೆ ಯಾವ ತರ ಬಂದಿದೆ ಎಲ್ಲ ಸ್ವಲ್ಪ ಜನರಲ್ಲಿ ಕ್ಯೂರಿಯಾಸಿಟಿ ಇರ್ತದೆ. ಬೇಸಿಕಲಿ ಇದೊಂದು ತಮಿಳ್ ಮೂವಿ ಆದ್ರೂ ಕೂಡ ಅವರ ಪ್ರೀವಿಯಸ್ ಮೂವಿಗಳ ವರ್ಕ್ಸ್ ತುಂಬಾ ಜನಕ್ಕೆ ಅಟ್ರಾಕ್ಟ್ ಮಾಡಿತ್ತು. ಅದಕ್ಕೋಸ್ಕರ ಈ ಸಿನಿಮಾ ಮೇಲೆ ಸ್ವಲ್ಪ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಈಗ ಸಿನಿಮಾ ಬಗ್ಗೆ ಮಾತಾಡೋದಾದ್ರೆ ಇದೊಂದ್ ಸ್ವಲ್ಪ ಅಂಡರ್ ರೇಟೆಡ್ ಮೂವಿ ಆಗ್ಬೋದೇನೋ ಅಂತ ಅನ್ನಿಸ್ತೈತೆ. ಯಾಕಂದ್ರೆ ತುಂಬಾ ಜನಕ್ಕೆ ಸಿನಿಮಾ ಇಷ್ಟ ಆಗ್ತಿಲ್ಲ, ತುಂಬಾ ಜನಕ್ಕೆ ಇಷ್ಟ ಆಗ್ತೈತೆ. ಒಂಥರ ಮಿಕ್ಸ್ಡ್ ರೆಸ್ಪಾನ್ಸ್ ಅಲ್ಲಿ ಈ ಸಿನಿಮಾ ರನ್ ಆಗ್ತೈತೆ. ಬಟ್ ಇದ್ರಲ್ಲಿ ಪ್ರದೀಪ್ ರಂಗನಾಥ್ ಅವರ ಆಕ್ಟಿಂಗ್ ಆಗಿರ್ಬೋದು ಅಥವಾ ಸ್ಟೋರಿ ಲೈನ್ ಆಗಿರ್ಬೋದು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿ ಇದ್ರು ಕೂಡ ಒಂದ್ ಸ್ವಲ್ಪ ಬೆಟರ್ ಆಗೇ ಇದೆ ಸಿನಿಮಾ. ಮೇ ಬಿ ಫ್ಯೂಚರ್ ಅಲ್ಲಿ ಆತರ ಸಿಚುವೇಶನ್ಸ್ ಬಂದ್ರೆ ಈ ಸಿನಿಮಾ ಒಂದು ಏನದು ಭಗವದ್ಗೀತೆ ಆಗುತ್ತೆ ಆ ತರ ಜನರೇಷನ್ ಅವ್ರಿಗೆ ಅಂತ ಅನ್ಸುತ್ತೆ. ಇರ್ಲಿ, ಒಂಥರ ಫ್ಯೂಚರಿಸ್ಟಿಕ್ ವರ್ಲ್ಡ್ ನಾಗ್ಲಿ ವಿಜುವಲ್ಸ್ ನೇ ಆಗ್ಲಿ ಎಲ್ಲ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಸ್ವಲ್ಪ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಅಲ್ಲಿ ಇನ್ನೂ ಸ್ವಲ್ಪ ಬೆಟರ್ ಆಗಿ ಮಾಡ್ಕೊಬೇಕಾಯ್ತು ಅಂತ ಅನ್ನಿಸ್ತು. ಬಟ್ ಇದ್ರಲ್ಲಿ ಪರವಾಗಿಲ್ಲ. ಬಟ್ ಸಿನಿಮಾ ಒಂದೊಳ್ಳೆ ವಿಜುವಲ್ಸ್ ಇಂದ ಒಂದೊಳ್ಳೆ ಕಮರ್ಷಿಯಲ್ ಸ್ಟೋರಿನ ಹೇಳೋದಕ್ಕೆ ಹೊರಟಿದ್ದಾರೆ. ಮೇ ಬಿ ಸಿನಿಮಾ ಇಷ್ಟ ಆಗ್ಬೋದು, ಹೋಗಿ ಥಿಯೇಟರ್ ಅಲ್ಲೇ ನೋಡಿ. ಅಥವಾ ಆಲ್ವೇಸ್ OTT ಕೂಡ ಬರುತ್ತೆ, ನಮ್ಮ ಕನ್ನಡದಲ್ಲಿ ಕೂಡ ಬರುತ್ತೆ. ಅಲ್ಲಿವರೆಗೂ ವೇಟ್ ಮಾಡ್ತೀರಾ ಅಂದ್ರೆ ಮಾಡ್ರಿ. ಎರಡನೇದಾಗಿ ಮಾತಾಡ್ತಾ ಬಂದ್ರೆ ಪ್ರಾಜೆಕ್ಟ್ ಹೈಲ್ ಮೇರಿ. ಇದೊಂದು ಹಾಲಿವುಡ್ ಸಿನಿಮಾ. ರೀಸೆಂಟ್ ಆಗಿ ಬಂದ್ಬಿಟ್ಟು ಥಿಯೇಟರ್ ಅಲ್ಲಿ ಒಳ್ಳೆ ಕಲೆಕ್ಷನ್ ಮಾಡಿದೆ. ಅಷ್ಟೆಲ್ಲ ಜನಗಳ ಕಡೆಯಿಂದನೂ ಕೂಡ ಒಳ್ಳೆ ರೆಕಗ್ನೈಸೇಷನ್ ಕೂಡ ತಗೊಂಡಿದೆ. ಒಂಥರ ಇದು ಗೋಟ್ ಮೂವಿ ತರ ಎಲ್ಲರೂ ಕೂಡ ಟ್ರೀಟ್ ಮಾಡ್ತಾ ಇದ್ದಾರೆ. ನಾನ್ ಕೂಡ ಸಿನಿಮಾ ನೋಡಿದೆ, ನಂಗೂ ಕೂಡ ಇಷ್ಟ ಆಯ್ತು. ಯಾವ ತರ ಇದೆ ಅಂದ್ರೆ ಸಿಮಿಲರ್ ಟು ಇಂಟರ್ಸ್ಟೆಲ್ಲರ್ ಸಿನಿಮಾ. ಅಂದ್ರೆ ಆ ತರ ಒಂದು ಸೈಫೈ ಜೋನರು, ಅಂತರಿಕ್ಷಕ್ಕೆ ಹೋಗ್ಬಿಟ್ಟು ಸ್ಪೇಸ್ಗೆ ಹೋಗ್ಬಿಟ್ಟು ಅಲ್ಲೊಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಂಡ್ ಬರೋಂತ ಒಂದು ಕಾನ್ಸೆಪ್ಟ್ ನ ಇಟ್ಕೊಂಡು ತಗೊಂಡ್ಬಂದಿದ್ದಾರೆ. ಇದಕ್ಕಿಂತ ಜಾಸ್ತಿ ಹೇಳಿದ್ರೆ ನಿಮ್ಗೆ ಸ್ಪಾಯ್ಲರ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಇಷ್ಟೇ ಮಾತಾಡ್ತೀನಿ. ಸಿನಿಮಾ ಮಾತ್ರ ಒಂದ್ ಸ್ವಲ್ಪ ಸಗದಾಗಿದೆ. ಐ ಥಿಂಕ್ ನೀವು ಥಿಯೇಟರ್ ಅಂತೂ ಈ ಸಿನಿಮಾನ ನೋಡಕ್ ಆಗಲ್ಲ. ಎಕ್ಸ್ಪೆಷಲಿ ಸಿಟಿ ಸೈಡ್ ಇರೋರಾದ್ರೆ ಮೇ ಬಿ ಥಿಯೇಟರ್ ಇರುತ್ತೆ, ಹೋಗಿ ನೋಡೋದಕ್ಕೆ ಟ್ರೈ ಮಾಡ್ರಿ. ಅಥವಾ ಹಳ್ಳಿ ಕಡೆ ಆಗಿದ್ರೆ ಏಪ್ರಿಲ್ 28ಕ್ಕೆ ಬರುತ್ತೆ ಸಿನಿಮಾ OTTಗೆ. ಅವಾಗಾದ್ರೂ ಮಿಸ್ ಮಾಡ್ದಂಗ್ ನೋಡಿ ಸಿನಿಮಾನ. ಸಗದಾಗಿದೆ, ಒಂಥರ ಇಷ್ಟ ಆಯ್ತು ನನ್ಗೆ. ಸಿನಿಮಾ ಒಂದೊಳ್ಳೆ ಫೀಲ್ ಗುಡ್ ಸಿನಿಮಾ ಅನ್ನಿಸ್ತು. ಒಂದೊಳ್ಳೆ ವಿಜುವಲ್ಸ್ ವಂಡರ್ಸ್ ಇರೋ ಒಂದು ಫೀಲ್ ಗುಡ್ ಸಿನಿಮಾ. ಸ್ವಲ್ಪ ಸ್ಕ್ರೀನ್ ಪ್ಲೇ ಸಿಮಿಲರ್ ಟು ಇಂಟರ್ಸ್ಟೆಲ್ಲರ್ ತರ ಸ್ವಲ್ಪ ಪ್ಲಾಟ್ ಆಗಿರುತ್ತೆ. ಬಟ್ ಗೊತ್ತಲ್ಲ ಇಂಟರ್ಸ್ಟೆಲ್ಲರ್ ಯಾವ ತರ ಇದೆ ಅಂತ, ಆ ತರನೇ ಇರುತ್ತೆ. ನೋಡಿ, ಮೇ ಬಿ ಇಷ್ಟ ಆಗ್ಬೋದು. ಇನ್ನು ಮೊದಲನೇದಾಗಿ ನೋಡ್ತಾ ಬಂದ್ರೆ ತಾಯಿ ಕಜಾವಿ ಏನೇನೋ ಬರುತ್ತೆ, ಬಟ್ ಪ್ರೊನೌನ್ಸಿಯೇಷನ್ ರೈಟ್ ಹಂಗ ಗೊತ್ತಿಲ್ಲ. ಬಟ್ ಸಿನಿಮಾ ಮಾತ್ರ ಸಖತ್ತಾಗಿದೆ, ಒಂದೊಳ್ಳೆ ಫೀಲ್ ಗುಡ್ ಸಿನಿಮಾ. ರೀಸೆಂಟ್ ಆಗಿ ಜಿಯೋ ಹಾಟ್‌ಸ್ಟಾರ್ ನಲ್ಲಿ ಸ್ಟ್ರೀಮಿಂಗ್ ಬಂದಿದೆ, ನಮ್ಮ ಕನ್ನಡದಲ್ಲಿ ಕೂಡ ಅವೈಲಬಲ್ ಇದೆ. ಗ್ಯಾರಂಟಿ ಸಿನಿಮಾ ನೋಡಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ. ಎಕ್ಸ್ಪೆಷಲಿ ಸೂಫ್ರಮ್ ಸಿನಿಮಾ ನೋಡಿದ್ರೆ ಆ ಒಂದು ಸಿಮಿಲರ್ ಟೈಪ್ ಅಲ್ಲಿ ಇದ್ರು ಕೂಡ ಆ ತರ ಇಲ್ಲ, ಬಟ್ ಆ ತರದ ಒಂದು ಜಾನರ್ ಅನ್ನೇ ಇದು. ಹಳ್ಳಿನಲ್ಲಿ ಒಂದು ಅಜ್ಜಿ ಒಂಥರ ರೌಡಿ ತರ ಇರ್ತಾಳೆ, ಅವಳಿಗೇನೋ ಪ್ರಾಬ್ಲಮ್ ಆಗುತ್ತೆ. ಇದೇ ಒಂದು ಕಾನ್ಸೆಪ್ಟ್ ಅಲ್ಲಿ ಒಂಥರ ಒಂದು ಫ್ಯಾಮಿಲಿಗೆ ಅಟ್ರಾಕ್ಟ್ ಆಗಿ ಹತ್ರ ಆಗ್ತಕ್ಕಂತ ಒಂದು ಕಾನ್ಸೆಪ್ಟ್ ನ ರೈಟಿಂಗ್ ನ ಇಟ್ಕೊಂಡು ತಗೊಂಡ್ಬಂದಿರೋ ಸಿನಿಮಾ ಇದು. ಗ್ಯಾರಂಟಿ ತುಂಬಾ ಚೆನ್ನಾಗಿದೆ. ಸ್ಟಾರ್ಟಿಂಗ್ ಅಲ್ಲಿ ಥಿಯೇಟರ್ ಬಂದ್ಬಿಟ್ಟು ಒಳ್ಳೆ ರೆಸ್ಪಾನ್ಸ್ ನ ತಗೊಂಡು ಈಗ OTT ನಲ್ಲಿ ಬಂದ್ಬಿಟ್ಟು ಒಳ್ಳೆ ಸದ್ದನ್ನ ಮಾಡ್ತಾ ಐತೆ. ಸಿನಿಮಾ ಮಾತ್ರ ನನ್ಗೆ ಇಷ್ಟ ಆಯ್ತು. ನೀವು ನೋಡಿದ್ರೆ ನಿಮ್ ಎಕ್ಸ್ಪೀರಿಯನ್ಸ್ ಏನಂತ ಕಮೆಂಟ್ ಮಾಡ್ರಿ.